ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಹಾಕ್ತೀನಿ. ಇದೊಂದು ಖಾರ ಬೇರೆ ಇರ್ತೈತಿ, ಇದ್ರ ಖಾರ ಬೇರೆ ಕೆಂಪಂದೆ. ಅದು ನಾ ಪ್ಯೂರ್ ಬ್ಯಾಡಗಿದ್ದು ಹಾಕಾಕ್ತೀನಿ, ಗುಂಟೂರ್ದು ಹಾಕಾಕ್ತಿಲ್ಲ. ಗುಂಟೂರ್ದು ಮತ್ತು ಖಾರ ಭಾಳ ಆಗ್ತೈತಿ. ಗುಂಟೂರ್ದಿದ್ರೆ 1 ಸ್ಪೂನ್ ಹಾಕ್ತಿದ್ದೆ, 2 ಟೀ ಸ್ಪೂನ್ ಬದಲಿ. ಹುಡುಗರಿಗೆ ಉಪ್ಪಿನಕಾಯಿ ಇದ್ರೆ ಊಟ ಖುಷಿಲೇ ತಿಂತಾರೆ. ನಾ ಮ್ಯಾಂಗೋ ಸಿಕ್ಕರೆ ಮ್ಯಾಂಗೋ ಹಾಕ್ತೀನಿ, ನಿಂಬೆಹಣ್ಣು ಸೀಸನ್ ಇದ್ದಾಗ ನಿಂಬೆಹಣ್ಣು ಹಾಕಿರ್ತೀನಿ. ಬಟ್ ಯಾವುದಾದ್ರೂ ಉಪ್ಪಿನಕಾಯಿ ಪಚ್ಚಡಿ ಯಾವುದಾದ್ರು ಚಟ್ನಿ ಇದ್ದರೆ ಊಟ ಹುಡುಗರು ಖುಷಿಲೇ ಮಾಡ್ತಾರೆ. ಯಾಕಂದ್ರೆ ಅವರು ಸಾರು ಪಲ್ಯ ಅದು ಏನು ತಿನ್ನಂಗಿಲ್ಲ, ಜಸ್ಟ್ ಮೊಸರನ್ನ ಮಜ್ಜಿಗೆ ಸಾರು ಇಲ್ಲ ರಸಮು ಜಸ್ಟ್ ಹಂಗೆ ತಿಂತಾರೆ. ಅದಕ್ಕೆ ಸೈಡ್ ಒಂದು ಸ್ವಲ್ಪ ಈ ಥರ ಖಾರ ಉಪ್ಪು ಹುಳಿ ಇರುತ್ತೆ ಅಂದರೆ ಡೈಜೆಷನ್ಗೂ ಚಲೋ ಇರ್ತೈತಿ, ಅವ್ರಿಗೆ ರುಚಿನೂ ಇರ್ತೈತಿ. ಈಗ ಕಲಸಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಡ್ತೇನೆ. ಒಂದು ಸತಿ ಇದು ನೀರು ಬಿಟ್ಟಂಗೆ ಆಗ್ತೈತಲ್ಲ, ಈಗ ನೋಡಿರಿ ಬಿಲ್ಕುಲ್ ನೀರಿಲ್ಲ, ಎಲ್ಲ ಡ್ರೈ ಅದಾವು. ನೋಡಿರಿ ಎಲ್ಲ ಡ್ರೈ ಅದಾವೆ ಕಂಪ್ಲೀಟಾಗಿ. ಒಂದು ಸ್ವಲ್ಪ ನೀರು ಬೀಳಾರ್ದಂಗೆ ಇಟ್ಕೋಬೇಕಿದೆ. ಇಲ್ಲಿ ನೋಡಿರಿ ನಾನು ಬಾಟ್ಲಿ ಎಲ್ಲ ತೊಳೆದಿಟ್ಟೇನೆ, ಗ್ಲಾಸ್ ಬಾಟಲ್. ಯಾಕಂದ್ರೆ ಈ ಹುಳಿ ಎಲ್ಲ ಇರ್ತಾವಲ್ಲ, ಇವನ್ನ ಆದಷ್ಟು ಗ್ಲಾಸ್ ಒಳಗೆ ಸ್ಟೋರ್ ಮಾಡ್ಬೇಕು. ಪ್ಲಾಸ್ಟಿಕ್ ಒಳಗೇನೋ ವಿಷ ಬಿಡ್ತೈತೆ ಅಂತ ಹೇಳ್ತಾರೆ. ಆಮೇಲೆ ಲಾಂಗ್ ಟೈಮ್ ಎಷ್ಟು ದಿನ ಇಟ್ಟರು ಏನಾಗಂಗಿಲ್ಲ. ನಾನು ಇವು ನಾರ್ಮಲ್ ನೆಸ್ಕಾಫೆದು ಹೊರಗೆ ಉಪ್ಪಿನಕಾಯಿ ತಂದದ್ದು ಜಾಮ್ ಬಾಟಲ್ ಇವು ಅದಾವೆ. ಇವು ಇನ್ನೂ ನೀರು ಹೋಗಿಲ್ಲ. ಕಂಪ್ಲೀಟಾಗಿ ನೀರು ಹೋದ್ಮೇಲೆ ಮತ್ತೊಂದು ಸತಿ ಬಟ್ಟೆ ತೊಗೊಂಡು ಪೇಪರ್ ತೊಗೊಂಡು ಒರೆಸಿ ಲಾಸ್ಟ್ ಉಪ್ಪಿನಕಾಯಿ ಹಾಕ್ತೀನಿ. ಅಲ್ಲಿವರೆಗೂ ಹೋದ ಉಪ್ಪಿನಕಾಯಿ ಮುಚ್ಚಿಟ್ಟಿರ್ತೀನಿ. ಇದಿಷ್ಟು ಉಪ್ಪಿನಕಾಯಿ ಪ್ರಿಪ್ರೇಷನ್ ಮಾಡೇನ್ರಿ ಇವತ್ತು. ಉಳ್ದದ ಕೆಲಸ ಎಲ್ಲ ಇನ್ನೂ ಬಾಕಿ ಇದಾವೆ.